ಕಾಂಗ್ರೆಸ್ ಪಾಳೆಯದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಎದ್ದಿದ್ದ ಬಂಡಾಯದ ಹೊಗೆ ಅಲ್ಪ ಮಟ್ಟಿಗೆ ಶಮನವಾಗಿದೆ. ನಿನ್ನೆ ಸಾದಿಕ್ ಪೈಲ್ವಾನ್ ಜೊತೆಗಿನ ಸಿಎಂ ಸಿದ್ದರಾಮಯ್ಯ ಸಂಧಾನ ಸಭೆ ಸಕ್ಸಸ್ ಆಗಿದೆ. ಇಂದು ಮತ್ತೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್, ಬೈರತಿ ಸುರೇಶ್, ಪ್ರದೀಪ್ ಈಶ್ವರ್ ಸೇರಿದಂತೆ ಹಲವು ನಾಯಕರು ಸಾದಿಕ್ ಪೈಲ್ವಾನ್ ಮನೆಗೆ ಭೇಟಿ ಕೊಟ್ಟಿದ್ರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದ್ರು. ಸಣ್ಣ ಪುಟ್ಟ ವೈಮನಸ್ಸು ಆಗಿದೆ, ಇದೊಂದು ಫ್ಯಾಮಿಲಿ ಮ್ಯಾಟರ್. ಸಿಎಂ ಸಿದ್ದರಾಮಯ್ಯನವರು ಸರಿ ಮಾಡವ್ರೆ. 1994ರಿಂದ ಸ್ನೇಹ ಮನೋಭಾವದಿಂದ ಚುನಾವಣೆ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಸಮಾನವಾಗಿ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಿದೆ. 40-45 ವರ್ಷದಿಂದಲೂ ಸಾದಿಕ್ ಪೈಲ್ವಾನ್ ನಾವು ಒಂದಾಗಿದ್ದೇವೆ. ತಲೆ ಕೆಡಿಸುವವರು ಬಹಳ ಜನ ಇದ್ದಾರೆ. ಈ ಬಗ್ಗೆ ಚುನಾವಣೆ ಬಳಿಕ ಎಲ್ಲರೂ ಕುಳಿತು ಮಾತನಾಡ್ತೇವೆ. ಹುಟ್ಟು ಸಾವು ಎರಡೂ ಇಲ್ಲೇ. ನಮ್ಮನ್ನ ಅವರು ಹೊರಬೇಕು, ಅವರನ್ನ ನಾವು ಹೊರಬೇಕು. ಹೀಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸೋಣ ಅಂತ ಎಸ್ ಮಲ್ಲಿಕಾರ್ಜುನ್ ಮುಸಲ್ಮಾನ್ ಬಾಂಧವರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಮುಸಲ್ಮಾನ್ ಬಾಂಧವರೇ 70-80 ಸಾವಿರ ವೋಟ್ ಇದ್ದಾರೆ. ಬಟ್ ಅವತ್ತೇನೋ ಅನ್ಬಿಟ್ರು ಯಾವ ಜಮೀರ್ ಅಹಮದ್ ಖಾನ್ ಅವರೇ ಡಿಸೈಡ್ ಮಾಡಕ್ಕೆ ಅಂತ. ಬಟ್ ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ಎಸ್ ಮಲ್ಲಿಕಾರ್ಜುನ್ ಮಗ ಸಮರ್ಥ್ ಗೆಲ್ಲಬೇಕು ಅಂದ್ರೆ ಅದೇ ಮುಸಲ್ಮಾನರ ಅವಶ್ಯಕತೆ ಇದೆ. ಸಾದಿಕ್ ಸಂಧಾನ ಮಾಡ್ಕೊಂಡವ್ರೆ. ಆದ್ರೆ ದಾವಣಗೆರೆ ಮುಸಲ್ಮಾನ ಮತದಾರರು ಎಷ್ಟು ಮಟ್ಟಿಗೆ ಸಂಧಾನ ಆಗಿದ್ದಾರೆ, ಇನ್ನು 50-50 ಇದ್ದಾರೆ. ಇನ್ನು ಯಂಗ್ಸ್ಟರ್ ಹುಡುಗರುಗಳು ಆದಂಗಾಲಿ ಸಮರ್ಥನ ಸೋಲ್ಸಿದ್ರೆ ನೆಕ್ಸ್ಟ್ ಮುಸಲ್ಮಾನರಿಗೆ ಅವಕಾಶ ಆಗತ್ತೆ ಅಂತ. ಸಮರ್ಥಿ ಸರ್ ಗೆದ್ರೆ ಇನ್ನೊಂದು 20-25 ವರ್ಷ ಆ ಜಾಗ ಬಿಡಲ್ಲ ಇವರು. ಸೋಲ್ಸಿದ್ರೆ ನೆಕ್ಸ್ಟ್ ನಮಗೆ ಟಿಕೆಟ್ ಕೊಡ್ತಾರೆ ಅಂತ ಒಂದಷ್ಟು ಮುಸ್ಲಿಂನ ಯುವಕರ ಮಾತುಕತೆ. ನೋಡ್ಬೇಕದು ಹೆಂಗಾಗುತ್ತೆ. ಸೋಲ್ಸನ ನಿಂತವ್ರೆ. ಇನ್ನೊಂದ್ ಕಡೆ ಸಾದಿಕ್ ಪೈಲ್ವಾನ್ ಅಗೇನ್ ಒಗ್ಗಟ್ಟು ಪ್ರದರ್ಶನ ಬಳಿಕ ಸಾದಿಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಇರೋವರೆಗೂ ನಾವು ಎಂದಿಗೂ ಬಿಜೆಪಿಯನ್ನ ಬೆಂಬಲಿಸೋದಿಲ್ಲ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಶಾಂತಿ ನೆಲೆಸುವಂತೆ ನೋಡ್ಕೊಂಡಿದ್ದಾರೆ. ನಾವು ಕೂಡ ಶಾಂತಿಯ ಪರವಾಗಿದ್ದೇವೆ. ನಮ್ಮನ್ನ 36 ವರ್ಷದಿಂದಲೂ ಸೋಲಿಸಲು ಪ್ರಯತ್ನಿಸ್ತಿದ್ದಾರೆ. ಆದ್ರೆ ನಾವೆಲ್ಲ ಶಾಮ್ನೂರು ಮನೆತನಕ್ಕಾಗಿ ದುಡಿದಿದ್ದೇವೆ. ಹೆಗಲಿಗೆ ಕೊಟ್ಟು ಅವ್ರನ್ನ ಗೆಲ್ಲಿಸಿದ್ದೇವೆ. ಈ ಬಾರಿ ಸ್ವಲ್ಪ ಎಡವಟ್ಟಾಗಿದೆ. ಅದನ್ನೆಲ್ಲ ಸರಿ ಮಾಡಿ ಶಾಮ್ನೂರು ಮನೆತನಕ್ಕೆ ಬೆಲೆ ಬರುವ ರೀತಿ ಮಾಡ್ತೇವೆ. ಕಾಂಗ್ರೆಸ್ ರಾಜ್ಯದಲ್ಲಿ ಉಳಿಬೇಕು. ಅವರಿವರ ಮಾತನ್ನು ಕೇಳದೆ ಕಾಂಗ್ರೆಸ್ಗೆ ಮತ ಹಾಕಿ ಶಕ್ತಿ ನೀಡ್ತೇವೆ. ಏಪ್ರಿಲ್ 9ರಂದು ಬಯಲಲ್ಲಿ ನಿಂತು ಶಕ್ತಿ ಪ್ರದರ್ಶನ ಮಾಡ್ತೇವೆ ಹೀಗಂತ ಸಾದಿಕ್ ಹೇಳಿದ್ರು. ಅಂದ್ರೆ ಈಗ ಇನ್ನೇನ್ ಮತ್ತೆ ಯಾವ ಕಾರಣಕ್ಕೆ ಇವ್ರು ಬೆಂಡಾದ್ರು, ಯಾವ ಕಾರಣಕ್ಕೆ ರಾಜಿ ಆದ್ರು ಅನ್ನೋ ವಿಷಯಗಳಿಲ್ಲ. ಬರೀ ಕಾಂಗ್ರೆಸ್ ಉಳಿಬೇಕು, ಬೆಳಿಬೇಕು ಅಂತಾರೆ. ಬಟ್ ಅದ್ರ ಮೀರಿದ್ದೇನೋ ಸಾದಿಕ್ಗೆ ಸಿಕ್ಕಿದೆ, ಹಾಗಾಗಿ ಸುಮ್ಮನಾಗಿದ್ದಾರೆ ಅಂತ ಯಾರು ಇದನ್ನ ಒಪ್ಕೊಂಡಿಲ್ಲ ಆ ಯುವಕರು ಮಾತನಾಡ್ತಾರೆ. ಇನ್ನೊಂದು ವಿಷಯ ಅಂದ್ರೆ ಕೋಮುವಾದಿ ಬಿಜೆಪಿ ಸೋಲಿಸೋಕೆ ಪಣ ತೊಟ್ಟಿದ್ದು ಸಾದಿಕ್ ಪೈಲ್ವಾನ್ ಅಖಾಡದಿಂದ ಹಿಂದೆ ಸರಿದಿದ್ದಾರೆ ಅಂತ ಬಾಗಲಕೋಟೆಯಲ್ಲಿ ಸಲೀಂ ಅಹಮದ್ ಹೇಳಿದ್ದಾರೆ. ಸಾದಿಕ್ ಪೈಲ್ವಾನ್ ಓರ್ವ ಅಪರೂಪದ ರಾಜಕಾರಣಿ. ಇಡೀ ಜೀವನ ಸಿದ್ಧಾಂತಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾರೆ. ಅವರ ಇಡೀ ಪರಿವಾರ ಕಾಂಗ್ರೆಸ್ ಪಕ್ಷದಲ್ಲಿದೆ. ಶಾಮ್ನೂರ್ ಶಿವಶಂಕರಪ್ಪರವರ ಶಿಷ್ಯ ನಾನು. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಶಕ್ತಿ ತುಂಬಿ ಸಮರ್ಥ್ ಅವರನ್ನ ಹೆಚ್ಚಿನ ಮತಗಳೊಂದಿಗೆ ಗೆಲ್ಸೋದಾಗಿ ಈಗಾಗಲೇ ಹೇಳಿದ್ದಾರೆ. ಹೀಗಾಗಿ ನಾವೆಲ್ಲ ಒಟ್ಟಾಗಿ ಸೇರಿ ಚುನಾವಣೆ ಮಾಡೋಣ. ಬೇರೆ ಪಕ್ಷದವರೆಲ್ಲ ಬೇಕೆಂದೇ ಟೀಕೆ ಮಾಡ್ತಾರೆ. ಆದ್ರೆ ನೀವು ಅದಕ್ಕೆಲ್ಲ ಹೆದರಬೇಡಿ, ಚಿಂತಿಸಬೇಡಿ. ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆಗಿದೆ ಅಂತ ಸಲೀಂ ಅಹಮದ್ ಹೇಳಿದ್ರು. ಇನ್ನು ರಿಜ್ವಾನ್ ಅರ್ಷದ್ ಕೂಡ ಮಾತನಾಡಿದ್ರು. ನಾವು 2ನೇ ಬಾರಿ ಪೈಲ್ವಾನ್ರ ಮನೆಗೆ ಬಂದಿದ್ದೇವೆ. ಮನಸ್ತಾಪ ಆಗ್ಬಹುದು, ಬೇರೆ ಬೇರೆ ಅಭಿಪ್ರಾಯಗಳಿರಬಹುದು. ಆದ್ರೆ ನಮ್ಮೆಲ್ಲರ ಗುರಿ ಒಂದೇ ರಾಜ್ಯದಲ್ಲಿ ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬರಬಾರದು ಅನ್ನೋದೇ ನಮ್ಮ ಉದ್ದೇಶವಾಗಿದೆ. ನಾವೆಲ್ಲ ಇಡೀ ರಾಜ್ಯದಲ್ಲಿ ಅಣ್ಣ ತಮ್ಮಂದಿರಂತೆ ಇದ್ದೇವೆ. ಸಿಎಂ ಸಿದ್ದರಾಮಯ್ಯನವರ ಕೆಲಸವನ್ನ ಬಿಜೆಪಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬಿಜೆಪಿನ ಅಧಿಕಾರದಿಂದ ದೂರ ಇಡಬೇಕು, ದಾವಣಗೆರೆ ವಾತಾವರಣ ಚೆನ್ನಾಗಿರ್ಬೇಕು ಅಂತ ನಾವೆಲ್ಲ ಇಂದು ಒಗ್ಗಟ್ಟಾಗಿದ್ದೇವೆ ಅಂತ ರಿಜ್ವಾನ್ ಹೇಳಿದ್ರು. ಹೌದು, ಕರೆಕ್ಟ್. ರಿಜ್ವಾನ್ ತುಂಬಾ ಅದ್ಭುತವಾಗಿ ಮಾತಾಡ್ತಾವ್ರೆ. ಸಲೀಂ ಅಹಮದ್ ಅವರಿ ಗದಗ ಲೋಕಸಭೆ ನಿಲ್ಲೋರು. ಆಗ ಮಾತ್ರ ಈ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡಿ ಸೋಲ್ಸ್ತಾ ಇದ್ರಪ್ಪ. ಯಾಕೆ ಕಾಂಗ್ರೆಸ್ನ ಹಿಂದೂ ನಾಯಕರೆಲ್ಲ ಸೇರಿ ಸಲೀಂ ಅಹಮದ್ ಅವ್ರನ್ನ ಲೋಕಸಭೆ ಗೆಲ್ಲಿಸ್ಲಿಲ್ಲ? ರಿಜ್ವಾನ್ ಅರ್ಷದ್ದು ಊರ್ ಬಿಟ್ಟು ಇಲ್ಲಿ ಬಂದು ಬೆಂಗಳೂರು ರಾಜಕಾರಣ ಮಾಡೋ ಇಲ್ಲೇ ಬೇರೆ ಕಾಂಗ್ರೆಸ್ ನಾಯಕರು ಬಹಳ ಇದ್ರು. ಮೈಸೂರು ವರುಣಾದಲ್ಲ, ಚಾಮುಂಡೇಶ್ವರ ಟಿಕೆಟ್ ಕೊಡ್ಬೇಕಾಯ್ತು ಅವ್ರಿಗೆ. ಮುಸಲ್ಮಾನರು ಟವಲ್ ಹಾಕಕ್ ಸಾಧ್ಯ ಇರೋದೆ ನನ್ಗೆ ಈ ಸೀಟ್ ಬೇಕು ಅಂತ ಮುಸಲ್ಮಾನರು ಜಾಸ್ತಿ ಇರೋ ಕಡೆ ಮಾತ್ರ. ಎಲ್ಲ ಮೇಲ್ನೋಟಕ್ಕೆ ಸಮಾಧಾನ ಮಾಡ್ಕೊತಾ ಇದೀರಿ. ಯಾವ ಕಾರಣಕ್ಕೆ? ಬಿಜೆಪಿಲಿ 1 ಟಿಕೆಟ್ ಕೊಡ್ತಾರ, ಮುಸಲ್ಮಾನರಿಗೆ ಕೊಡಲ್ಲ. ಕೊಡದೆ ಕಾಂಗ್ರೆಸ್ ಅಲ್ಲಿ ಓಟ್ ಹಾಕದೆ ಕಾಂಗ್ರೆಸ್ಗೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ನೀವೇ 60-70 ಸಾವಿರ 80 ಸಾವಿರ ಇರೋ ಜಾಗದಲ್ಲಿ ಟಿಕೆಟ್ ನ ನೀವ್ ಹಿಂಗ್ ರಾಜಿ ಆದ್ರೆ ಸಮುದಾಯ ಯಾಕೆ ನಿಮ್ ಬೆನ್ನಿಗೆ ನಿಲ್ಲುತ್ತೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಬಟ್ ರಿಜ್ವಾನ್ ಅರ್ಷದ್ ಬಂದ್ ನಿಂತ್ಕೊಳ್ಳಿ ಹಂಗಾರೆ ಮಲ್ಲೇಶ್ವರಂಗೆ ಕೊಡ್ತಾರ? ಚಾಮುಂಡಿ ಅಲ್ಲಿನ ಈಗ ಹಿಂದೂ ನಾಯಕ ಕಾಂಗ್ರೆಸ್ ನಾಯಕ ಆದ್ರೆ ಓಟ್ ಹಾಕ್ತಾರಂತೆ. ಆದ್ರೆ ಮುಸಲ್ಮಾನ ಕಾಂಗ್ರೆಸ್ ನಾಯಕ ಆದ್ರೆ ಯಾಕೆ ಓಟ್ ಹಾಕಕ್ಕಾಗಲ್ಲ? ಹಾಗಾದ್ರೆ ಕಾಂಗ್ರೆಸ್ ಅವರಲ್ವಾ ಅವ್ರು ಯಾರು? ಅದ್ ಬಿಡಿ, ಮುಸ್ಲಿಮ್ಸೇ ಇರೋ ಜಾಗದಲ್ಲಿ ಟಿಕೆಟ್ ತಗೊಳಕ್ ಆಗ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತೀರಿ ಅಂತ. ಬಟ್ ಒಂಥರ ಏನೋ ಮಾಡಕ್ಕಾಗಲ್ಲ. ರಾಜ್ಯ ಆಗ್ಲೇಬೇಕು ಅನ್ನೋ ಸನ್ನಿವೇಶ ಇದೆ. ರಾಜ್ಯ ಆಗ್ತಾರಂದವ್ರೆ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.